ವೆಲ್ಕಮ್ ಟು ದ ಚಾನಲ್ ಮ್ಯಾಥ್ಸ್ ಬೈ ಸ್ವಾತಿ ಮ್ಯಾಮ್ ಕನ್ನಡ ಮಾಧ್ಯಮ. ಓಕೆ, ನಾವು ತ್ರಿಕೋನಮಿತಿ ಅನ್ವಯಗಳು ಅಂತಕ್ಕಂಥ ಪಾಠವನ್ನ ಶುರು ಮಾಡಿದ್ದೀವಿ. ಮತ್ತೆ ತ್ರಿಕೋನಮಿತಿಗೆ ಸಂಬಂಧಪಟ್ಟಂತೆ ಅದರ ಪರಿಚಯದ ಸಂದರ್ಭದಲ್ಲಿ ದೃಷ್ಟಿರೇಖೆ, ಕ್ಷಿತಿಜ ಮಟ್ಟ, ಉನ್ನತ ಕೋನ ಮತ್ತೆ ಅವನತ ಕೋನಗಳ ಬಗ್ಗೆ ನಾನು ಆಲ್ರೆಡಿ ಮಾಹಿತಿಯನ್ನ ನೀಡಿದ್ದೀನಿ. ಅದಾದ ನಂತರ ಅಭ್ಯಾಸವನ್ನ ಶುರು ಮಾಡಿ ಮೊದಲನೇ ಪ್ರಶ್ನೆಯನ್ನ ಕೂಡ ಸಾಲ್ವ್ ಮಾಡಿ ಆಗಿದೆ. ಈಗ ನಾವು ಎರಡನೇ ಪ್ರಶ್ನೆಗೆ ಹೋಗೋಣ. ಸೊ ಹೋಗೋದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅನ್ನೋದಾದ್ರೆ ಮೊದಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಮುಂದಿನ ಪಾಠಗಳನ್ನ ಸರಳವಾಗಿ ಬಿಡಿಸುವಂತಹ ರೀತಿಗಳನ್ನ ಕಲಿತ್ಕೊಳ್ಳಿ. ಓಕೆ, ನಾವು ಎರಡನೇ ಪ್ರಶ್ನೆ. ಸೊ ಎರಡನೇ ಪ್ರಶ್ನೆ ಅನ್ವಯಕ್ಕೆ ಸಂಬಂಧಪಟ್ಟಂತೆ ಏನಪ್ಪಾ ಅಂತ ಹೇಳಿದ್ರೆ, ಬಿರುಗಾಳಿಗೆ ಸಿಕ್ಕಿ ಒಂದು ಮರವು ಮುರಿದು ನೆಲಕ್ಕೆ ತಾಗಿದಾಗ ನೆಲದೊಂದಿಗೆ 30 ಡಿಗ್ರಿ ಕೋನವನ್ನು ಉಂಟು ಮಾಡಿದೆ. ಓಕೆ, ಅದಾದ ನಂತರ ಮರದ ತುದಿಯು ಮರದ ಬುಡದಿಂದ 8 ಮೀಟರ್ ದೂರದಲ್ಲಿ ನೆಲಕ್ಕೆ ತಾಗಿದೆ. ಹಾಗಾದರೆ ಮುರಿದು ಬೀಳುವ ಮುನ್ನ ಮರದ ಎತ್ತರ ಎಷ್ಟಿತ್ತೆಂದು ಕಂಡುಹಿಡಿಯಿರಿ. ಓಕೆ, ಈ ಪ್ರಶ್ನೆಯನ್ನ ಮೊದಲಿಗೆ ನಾವು ಸುಲಭೀಕರಣ ರೂಪದಲ್ಲಿ ಬರಿಬೇಕು. ಯಾವ ರೀತಿ ಇದರ ಚಿತ್ರವನ್ನ ನಾವು ಬಿಡಿಸಬಹುದು, ಹೌದಾ? ಸೊ ಚಿತ್ರದ ಸಮೇತವಾಗಿ ನಾನು ಇದನ್ನ ಏನ್ ಮಾಡ್ಬೇಕಂತ ಹೇಳಿದ್ರೆ ಬಿಡಿಸ್ಬೇಕು. ಓಕೆ, ನೋಡ್ರಿ, ಲುಕ್ ಅಟ್ ದ ಬೋರ್ಡ್. ಸಿ, ನಾನು ಏನ್ ಮಾಡ್ತೀನಿ, ಇದು ನೆಲ ಅಂತ ಹೇಳಿ ಭಾವಿಸ್ತೀನಿ. ಓಕೆ, ಸೊ ಈಗ ಇದು ನೆಲ ಅಂತ ಹೇಳಿ ಭಾವಿಸಿದ್ದೆ ಆದ್ರೆ ಒಂದು ಮರ. ಓಕೆ, ಒಂದು ಮರ, ಇದೊಂದು ಮರ, ನೆಲದ ಮೇಲಿನ ಒಂದು ಮರ ಬಿರುಗಾಳಿಗೆ ತಾಗಿ, ಓಕೆ, ಬಿರುಗಾಳಿಗೆ ತಾಗಿ ಮರ ಮುರಿದು ಕೆಳಗಡೆ ಬೀಳುತ್ತೆ. ಕತ್ತರಿಸ್ಕೊಂಡದು ಬೀಳೋದಿಲ್ಲ. ಸೊ ಜಸ್ಟ್ ಈ ರೀತಿಯಾಗಿ ಬಿದ್ದಾಗ ನೆಲದೊಂದಿಗೆ ಮೇಲಿನ ಭಾಗ ಈ ಕಡೆ ಕೆಳಗಡೆ ನೆಲಕ್ಕೆ ತಾಗಿದಂತೆ ಬೀಳುತ್ತೆ. ಹೌದಾ? ಈ ರೀತಿ ಸಂದರ್ಭ. ಈ ಸಂದರ್ಭಕ್ಕೆ ತಕ್ಕಂತೆ ಅವರು ನಮಗೆ 2 ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ಮೊದಲನೇ ಮಾಹಿತಿ ಏನಂತ ಹೇಳಿದ್ರೆ, ಮರವು ಮುರಿದು ನೆಲಕ್ಕೆ ತಾಗಿ 30 ಡಿಗ್ರಿ ಕೋನವನ್ನ ನೆಲದೊಂದಿಗೆ ಉಂಟು ಮಾಡುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಮರದ ಕೊಂಬೆಗೂ ಮತ್ತು ನೆಲಕ್ಕೂ ಇರುವಂತಹ ಕೋನವನ್ನ ಕೊಟ್ಟಿದ್ದಾರೆ, ಅದು 30 ಡಿಗ್ರಿ. ಓಕೆ, ಮತ್ತೆ ಮುಂದಿನದನ್ನ ನೋಡಿ, ಮರದ ತುದಿಯು ಮರದ ಬುಡ, ಇದು ಮರದ ಬುಡ, ಹೌದಾ? ಇದು ಮರದ ತುದಿ, ಯಾಕಂತ ಹೇಳಿದ್ರೆ ಮೇಲ್ಭಾಗವೇ ಕಳಚಿ ಕೆಳಗಡೆ ಬಿದ್ದಿದೆ. ಸೊ ಮರದ ತುದಿಯು ಮರದ ಬುಡದಿಂದ 8 ಮೀಟರ್ ದೂರದಲ್ಲಿ ನೆಲಕ್ಕೆ ತಾಗಿದೆ ಅಂತ ಹೇಳಿದ್ರೆ, ಈ ಬಿಂದುವಿನಿಂದ ಈ ಬಿಂದುವಿಗೆ ನಡುವೆ ಇರ್ತಕ್ಕಂತಹ ದೂರ ಎಷ್ಟು ಅಂತ ಹೇಳಿದ್ರೆ ಅದು 8 ಮೀಟರ್. ಓಕೆ, ಈಗ ನೋಡಿ, ಇದೊಂದು ಲಂಬಕೋನ ತ್ರಿಭುಜ ಅಲ್ವಾ? ಯಾಕೆ ಲಂಬಕೋನ ತ್ರಿಭುಜ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಮರವು ಯಾವಾಗಲೂ ಬುಡಕ್ಕೆ ನೇರವಾಗಿ ನಿಂತಿದೆ ಅಂತ ಹೇಳಿನೇ ನಾವು ಭಾವಿಸ್ತೀವಿ. ಸೊ ಹಾಗಾಗಿ ಈ ಕೋನ 90 ಡಿಗ್ರಿ ಕೋನ ಅಲ್ವಾ? ಸೊ ಈಗ ನಾನು ಸರಳವಾಗಿ ಹೇಳ್ಬಹುದು, ABC ಅಂತಕ್ಕಂತಹ ತ್ರಿಭುಜ ಒಂದು ಲಂಬಕೋನ ತ್ರಿಭುಜ. ಓಕೆ, ಸೊ ಇದು ಲಂಬಕೋನ ತ್ರಿಭುಜ ಅಂತ ಹೇಳಿದ್ರೆ, ನಾನ್ ನಿಮಗೆ ಹೇಳಿದ್ದೀನಿ, ಯಾವಾಗ್ಲೂ ನಾವು ಲಂಬಕೋನ ತ್ರಿಭುಜದಲ್ಲಿನ ಲಘು ಕೋನಗಳಿಗೆ ಮಾತ್ರ ತ್ರಿಕೋನಮಿತಿ ಅನುಪಾತವನ್ನ ಅನ್ವಯ ಮಾಡ್ತೀವಿ. ಸೊ ತ್ರಿಕೋನಮಿತಿ ಅನುಪಾತಕ್ಕೆ ಸಂಬಂಧಪಟ್ಟಂತೆ ನೀವು ಬೆಲೆಗಳನ್ನ ಕಂಡುಹಿಡಿಬಹುದು. ಆದ್ರೆ ಇಲ್ಲಿ ಪ್ರಶ್ನೆ ಏನಂತ ಹೇಳಿದ್ರೆ, ಮರದ ಉದ್ದ ಬೇಕು ನಿಮ್ಗೆ. ಅಂದ್ರೆ ಮುರಿದು ಬಿದ್ದ ಸಂದರ್ಭದಲ್ಲೂ ಈ ಭಾಗ ಏನಿದೆ ಮತ್ತೆ ಈ ಭಾಗ ಏನಿದೆ, 2 ಭಾಗಗಳ ಮೊತ್ತವೇ ನಮ್ಮ ಮರದ ಎತ್ತರ ಅಲ್ವಾ? ಕೇವಲ ಈ ಭಾಗ ಅಲ್ಲ, ಈ ಭಾಗವೂ ಕೂಡ ಮರದ ಭಾಗವೇ ಆಗಿದೆ. ಸೊ ಹಾಗಾಗಿ ಮರದ ಎತ್ತರ ಅಂತ ಹೇಳಿದ್ರೆ ಈ 2 ಭಾಗಗಳ ಮೊತ್ತ. ಓಕೆ, ಸೊ ಈಗ ನಾನು ಅದನ್ನ ಯಾವ ರೀತಿಯಾಗಿ ಕಂಡು ಹಿಡಿತೀನಿ ಅಂತ ಹೇಳಿದ್ರೆ, ಸಪೋಸ್ ಇಲ್ಲಿ ಕೊಟ್ಟಿರುವಂತಹ ಬೆಲೆ 30 ಡಿಗ್ರಿ ಆದ್ರೆ ಈ 30 ಡಿಗ್ರಿ ಕೋನಕ್ಕೆ ಸಂಬಂಧಪಟ್ಟಂತೆ ನಾವು ತ್ರಿಕೋನಮಿತಿ ಅನುಪಾತಗಳನ್ನ ಹಾಕ್ಬೋದು. ಯಾವ ರೀತಿ ನೋಡಿ, ಇದು 30 ಡಿಗ್ರಿ, ಲಂಬಕೋನದ ಎದುರಿನ ಬಾಹು ವಿಕರ್ಣ ಅಲ್ವಾ? ಲಂಬಕೋನದ ಎದುರಿನ ಬಾಹು ವಿಕರ್ಣ. ಇದು 30 ಡಿಗ್ರಿ ಅಂತ ಹೇಳಿದ್ರೆ ಈ ಲಘು ಕೋನದ ಎದುರಿನ ಬಾಹು AC ಏನಾಗುತ್ತೆ, ಅಭಿಮುಖ ಬಾಹು ಅಲ್ವಾ? ಈ ಕೋನದ ಪಕ್ಕದ ಬಾಹು AB, ಅದು ಪಾರ್ಶ್ವ ಬಾಹು ಆಗುತ್ತೆ ಅಲ್ವಾ? ನಾನು ತ್ರಿಕೋನ ಮಿತಿಯನ್ನ ಸಾಲ್ವ್ ಮಾಡ್ಬೇಕಾದ್ರೆ ಹೇಳಿದ್ದೀನಿ ಏನಂತ ಹೇಳಿದ್ರೆ, ನಮಗೆ 2 ಮುಖ್ಯವಾಗಿರ್ತಕ್ಕಂತಹ ಬೆಲೆಗಳು ಗೊತ್ತಿರಬೇಕು. ಮೊದಲನೇದಾಗಿ ಸೂತ್ರಗಳು, ಎರಡನೇದಾಗಿ ನಿರ್ದಿಷ್ಟ ಕೋನಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಬೆಲೆಗಳು ಅಲ್ವಾ? ಈಗ ಇದು
ನಮಗೆ ಬೇಕಾಗಿರುವಂತಹ ಲಂಬಕೋನ ತ್ರಿಭುಜ. ನೋಡಿ, ನನಗೀಗ ಅಭಿಮುಖ ಬಾಹು ಮತ್ತೆ ವಿಕರ್ಣದ ಬೆಲೆಗಳು ಬೇಕು, ಕೊಟ್ಟಿರುವಂತದ್ದು ಕೇವಲ ಪಾರ್ಶ್ವಬಾಹು. ಓಕೆ, ಈಗ ನನಗೇನಾದ್ರೂ ಈಗ ಅಭಿಮುಖ ಬಾಹು ಬೇಕಾದ್ರೆ, ನೀವೇ ನೋಡಿ, ಅಭಿಮುಖ ಬಾಹು ಬೇಕಾದ್ರೆ ಅಭಿಮುಖ ಬಾಹು ಮತ್ತು ಪಾರ್ಶ್ವಬಾಹುವಿಗೂ ನಡುವೆ ಸಂಬಂಧ ಕಲ್ಪಿಸುವಂತಹ ತ್ರಿಕೋನಮಿತಿ ಅನುಪಾತ ಯಾವುದು? ಓಕೆ, ಕ್ವಿಕ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಅದು ಟ್ಯಾನ್ ತೀಟಾ ಅಲ್ವಾ? ಅಭಿಮುಖ ಬಾಹು ಮತ್ತು ಪಾರ್ಶ್ವಬಾಹುವಿಗೂ ಸಂಬಂಧ ಕಲ್ಪಿಸುವಂತಹ ತ್ರಿಕೋನಮಿತಿ ಅನುಪಾತ ಅಂತ ಹೇಳಿದ್ರೆ ಅದು ಟ್ಯಾನ್ ಅಲ್ವಾ? ಸೊ ಈಗ ನಾನು ಯಾವ ರೀತಿಯಾಗಿ ಬರಿತೀನಿ ಅಂತ ಹೇಳಿದ್ರೆ, ಟ್ಯಾನ್ ತೀಟಾ ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು. ಓಕೆ, ಟ್ಯಾನ್ ಟೀಟಾದ ಬೆಲೆ ಎಷ್ಟು? ಟೀಟಾದ ಬೆಲೆ 30 ಡಿಗ್ರಿ. ಅಭಿಮುಖ ಬಾಹುವಿನ ಬೆಲೆಯನ್ನೇ ನಾನೀಗ ಕ್ಯಾಲ್ಕುಲೇಟ್ ಮಾಡಬೇಕು. ಹಾಗಾಗಿ ಪಾರ್ಶ್ವ ಬಾಹುವಿನ ಬೆಲೆ ಎಷ್ಟು? 8. ಓಕೆ, ಕ್ವಿಕ್ಲಿ ನೆನಪು ಮಾಡ್ಕೊಳ್ಳಿ. ಟ್ಯಾನ್ 30 ಡಿಗ್ರಿಯ ಬೆಲೆ ಎಷ್ಟು? ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಟ್ಯಾನ್ 30 ಡಿಗ್ರಿಯ ಬೆಲೆ ಎಷ್ಟು? 1 ಡಿವೈಡೆಡ್ ಬೈ √3 ಅಲ್ವಾ? ಸೊ 1 ಡಿವೈಡೆಡ್ ಬೈ √3 ಈಸ್ ಈಕ್ವಲ್ ಟು, ಅಭಿಮುಖ ಬಾಹು ಯಾವುದಿಲ್ಲಿ? ಅಭಿಮುಖ ಬಾಹು AC ಅಲ್ವಾ? ಸೊ ನಾನು ಅಭಿಮುಖ ಬಾಹುವಿನ ಸ್ಥಾನದಲ್ಲಿ AC ಡಿವೈಡೆಡ್ ಬೈ 8 ಅಂತ ಹೇಳಿ ಬರಿತೀನಿ. ಈಗ 8ಅನ್ನ ನಾನು ಈ ಕಡೆ ಕಳಿಸ್ತೀನಿ, ಹೌದಾ? ಯಾಕಂದ್ರೆ ನನಗೆ AC ಬೆಲೆ ಬೇಕು. ಸೊ ನಾ 8ಅನ್ನ ಈ ಕಡೆ ಕಳಿಸ್ಬಿಟ್ರೆ AC ಈಸ್ ಈಕ್ವಲ್ ಟು 8 ಡಿವೈಡೆಡ್ ಬೈ √3 ಆಗುತ್ತೆ. ಆದ್ರೆ ನಾನು ಯಾವುದೇ ಉತ್ತರವನ್ನ ಈ ರೀತಿ ಇಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂತ ಹೇಳಿದ್ರೆ, ಯಾವುದೇ ಒಂದು ಭಾಗಲಬ್ಧ ಸಂಖ್ಯೆಯ ಛೇದ ಅಭಾಗಲಬ್ಧ ಸಂಖ್ಯೆ ಆಗಿರುವ ಹಾಗಿಲ್ಲ, ಅಥವಾ ಭಿನ್ನ ರಾಶಿಯ ಛೇದ ಅಭಾಗಲಬ್ಧ ಸಂಖ್ಯೆ ಆಗಿರುವಲ್ಲ. ಹಾಗಾಗಿ ನಾನೇನ್ ಮಾಡ್ಬೇಕು? ಇದನ್ನ ಅಕರಣೀಕರಿಸಬೇಕು. ಅಕರಣೀಕರಿಸುವಿಕೆ ಅಂತ ಹೇಳಿದ್ರೆ ಏನು? ಯಾವುದೇ ಭಿನ್ನ ರಾಶಿಯ ಛೇದದಲ್ಲಿನ ಅಭಾಗಲಬ್ಧ ಸಂಖ್ಯೆಯನ್ನ ಭಾಗಲಬ್ಧ ಸಂಖ್ಯೆಯನ್ನಾಗಿ ಪರಿವರ್ತಿಸುವುದು, ಹೌದಾ? ಸೊ ನಾವು ಅದನ್ನೇ ಏನಂತ ಹೇಳ್ತೀವಿ ಅಂತ ಹೇಳಿದ್ರೆ ಅಕರಣೀಕರಿಸುವಿಕೆ. ಓಕೆ, ಈಗ ಇದನ್ನ ಅಕರಣೀಕಾರ ಮಾಡ್ಬೇಕಾದ್ರೆ ಛೇದದಲ್ಲಿರುವಂತಹ ಬೆಲೆಯನ್ನೇ ನಾನು ಅಂಶ ಮತ್ತು ಛೇದ ಎರಡಕ್ಕೂ ಕೂಡ ಗುಣಾಕಾರವನ್ನ ಮಾಡ್ತೀನಿ. ಓಕೆ, ಏನಾಗುತ್ತೆ ಈಗಿದು? 8 ಇಂಟು √3, 8 √3, √3 ಇಂಟು √3, √3ರ ವರ್ಗ ಅಲ್ವಾ? ಸೊ ಈಗ AC ದ ಬೆಲೆ ಏನಾಗುತ್ತೆ ನೋಡಿ? AC ದ ಬೆಲೆ AC ಇಸ್ ಈಕ್ವಲ್ ಟು 8 √3 ಡಿವೈಡೆಡ್ ಬೈ, ಇಲ್ಲಿ ನೋಡಿ ಸ್ಕ್ವೇರ್ ಮತ್ತೆ ರೂಟ್ ಕ್ಯಾನ್ಸಲ್ ಆದ್ರೆ ಕೆಳಗಡೆ ಉಳಿತೇನು? 3. ಓಕೆ, ಸೊ ಈ ರೀತಿಯಾಗಿ ನೀವು ಇದನ್ನ ಬರಿಬಹುದು. ಯಾಕಂತ ಹೇಳಿದ್ರೆ ಭಾಗಲಬ್ಧದ ಈ ಸಂಖ್ಯೆಯಲ್ಲಿ ಛೇದ ಒಂದು ಭಾಗಲಬ್ಧ ಸಂಖ್ಯೆ. ಓಕೆ, ಈಗ ನಾನು ಈ ರೀತಿಯಾಗಿ ಬರಿಬಹುದು. ಇದನ್ನ ಮೀಟರ್ ಅಂತ ಹೇಳಿ ಬರಿತೀನಿ, ಹೌದಾ? AC ದ ಬೆಲೆ ನನಗೆ ಗೊತ್ತಾಯ್ತು, 8 √3 ಡಿವೈಡೆಡ್ ಬೈ 3 ಮೀಟರ್. ಈಗ ಇದೇ ಚಿತ್ರದ ಸಹಾಯದಿಂದ ನಾನು BC ಯನ್ನ ಕಂಡುಹಿಡಿಬೇಕು. ಯಾಕಂತ ಹೇಳಿದ್ರೆ BC ಕೂಡ AC ಅಂದ್ರೆ ನಮಗೆ ಬೇಕಾಗಿರುವ ಮರದ ಎತ್ತರದ ಭಾಗ ಅಲ್ವಾ? ಸೊ ಈಗ BC ಬೇಕಾದ್ರೆ, ವಿಕರ್ಣ ಬೇಕಾದ್ರೆ ನನಗೆ ಗೊತ್ತಿರುವಂಥದ್ದು ಪಾರ್ಶ್ವಬಾಹು, ಮತ್ತೆ ಈಗ ಬೇಕಾಗಿರುವಂಥದ್ದು ವಿಕರ್ಣ. ಅಂದ್ರೆ ಪಾರ್ಶ್ವಬಾಹುವಿಗೂ ಮತ್ತು ವಿಕರ್ಣಕ್ಕೂ ಸಂಬಂಧ ಕಲ್ಪಿಸಿ ಕೊಡುವಂತಹ ತ್ರಿಕೋನಮಿತಿ ಅನುಪಾತ ಯಾವುದು ಅಂತ ಹೇಳಿದ್ರೆ ಅದು ಕಾಸ್ ಥೀಟಾ ಅಲ್ವಾ? ಯಾಕಂದ್ರೆ ನಿಮಗೆ ಗೊತ್ತು, ಸೈನ್ ಥೀಟಾ ಅಂತ ಹೇಳಿದ್ರೆ ಅದು ಅಭಿಮುಖ ಬಾಹು ಬೈ ವಿಕರ್ಣ, ಕಾಸ್ ಥೀಟಾ ಅಂತ ಹೇಳಿದ್ರೆ ಪಾರ್ಶ್ವಬಾಹು ಬೈ ವಿಕರ್ಣ, ಟ್ಯಾನ್ ಥೀಟಾ ಅಂತ ಹೇಳಿದ್ರೆ ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು ಅಲ್ವಾ? ಓಕೆ, ಕಾಸ್ ಥೀಟಾ ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ. ಒನ್ಸ್ ಅಗೇನ್ ಟೀಟಾದ ಬೆಲೆ ಅದೇ ಸೇಮ್, ಹೌದಾ? 30 ಡಿಗ್ರಿ. ಸೊ ಟೀಟಾದ ಬೆಲೆ 30 ಡಿಗ್ರಿ ಅಂತ ಆದ್ರೆ ಕಾಸ್ 30 ಡಿಗ್ರಿ ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಎಷ್ಟು ನೋಡಿ? 8 ಮೀಟರ್, ಹೌದಾ? ವಿಕರ್ಣ ನಾನು ಅದನ್ನ ಕಂಡುಹಿಡಿಬೇಕು, ಅದರ ಸ್ಥಾನದಲ್ಲಿ ನಾನು BC ಅಂತ ಹೇಳಿ ಬರಿತೀನಿ ಅಲ್ವಾ? ಈಗ ಕಾಸ್ 30 ಡಿಗ್ರಿಯ ಬೆಲೆ ನಾನು ಆಲ್ರೆಡಿ ಹೇಳಿದೆ ನಿಮಗೆ, ಹೌದಾ? ನಿರ್ದಿಷ್ಟ ಕೋನಗಳಿಗೆ ಸಂಬಂಧಪಟ್ಟಿರುವಂತಹ ಬೆಲೆಗಳು ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು ಅಲ್ವಾ? ಕಾಸ್ 30 ಡಿಗ್ರಿಯ ಬೆಲೆ ಎಷ್ಟು? √3/2 ಅಲ್ವಾ? ಸೊ √3/2 ಇಸ್ ಈಕ್ವಲ್ ಟು 8 ಡಿವೈಡೆಡ್ ಬೈ BC. ನಾನು ಈಗ ಈ BC ಯನ್ನ ಈ ಕಡೆ ತೆಗೆದುಕೊಂಡು ಹೋಗ್ತೀನಿ, ಈ 2ಅನ್ನ ಈ ಕಡೆ ಕಳಿಸ್ತೀನಿ. ಆಗ √3BC ಇಸ್ ಈಕ್ವಲ್ ಟು 8 ಇಂಟು 2 ಆಗುತ್ತೆ, ಹೌದಾ? ಮತ್ತೆ ಈ √3ಅನ್ನ ನಾನು ಈ ಕಡೆ ಕಳಿಸ್ತೀನಿ, ಯಾಕಂದ್ರೆ ನನಗೆ ಕೇವಲ BC ಮಾತ್ರ ಬೇಕು. √3ಅನ್ನ ನಾನು ಈ ಕಡೆ ಕಳಿಸಿದ್ರೆ BC ಇಸ್ ಈಕ್ವಲ್ ಟು 16 ಡಿವೈಡೆಡ್ ಬೈ √3. ಓಕೆ, ಮತ್ತೆ ನೋಡಿ ಈಗ BC
ಬೆಲೆಯಲ್ಲೂ ಕೂಡ ಕೆಳಭಾಗದಲ್ಲಿ ನೀವು ನೋಡಿದ್ರೆ ಇದು √3. ಅಂದ್ರೆ ನಾನು ಆಲ್ರೆಡಿ ಹೇಳಿದ ಹಾಗೆ ಭಿನ್ನರಾಶಿಯ ಕೆಳಗಿನ ಭಾಗದಲ್ಲಿ ಅಂಶ ಛೇದ ಯಾವಾಗಲೂ ಕೂಡ ಅಭಾಗಲಬ್ಧ ಸಂಖ್ಯೆ ಆಗಿರಬಾರ್ದು ಅಲ್ವಾ. ಈಗ ಮತ್ತೆ ನಾನು ಇದನ್ನ ಏನ್ ಮಾಡ್ಬೇಕು, ಅಕರಣೀಕರಿಸುವಿಕೆ ಕ್ರಿಯೆಗೆ ಒಳಪಡಿಸ್ಬೇಕು. ಯಾವಾಗ ನಾನು ಇದನ್ನ ಅಕರಣೀಕರಿಸ್ತೀನಿ ಆವಾಗ ಅಂಶ ಮತ್ತು ಛೇದ ಎರಡಕ್ಕೂ ಕೂಡ ನಾನು √3ರಿಂದ ಗುಣಾಕಾರ ಮಾಡ್ತೀನಿ. ಸೊ ನೋಡಿ 16 × √3, 16 √3, √3 × √3 ವರ್ಗ. ಸೊ ಹಾಗಾದ್ರೆ ಬಿ ಸಿ ಯ ಬೆಲೆ ಏನಾಗತ್ತಂತ ಹೇಳಿದ್ರೆ 16 √3 ಸ್ಕ್ವೇರ್ ಮತ್ತೆ ರೂಟ್ ಕ್ಯಾನ್ಸಲ್ ಮಾಡಿದ್ರೆ ಕೆಳಗಡೆ ಭಾಗ ಏನಿದು 3 ಮೀಟರ್. ಈಗ ಸ್ವಲ್ಪ ಯೋಚನೆ ಮಾಡುವಂತಹ ಸಮಯ. ಮರದ ಎತ್ತರ, ಟೋಟಲ್ ಮರದ ಎತ್ತರ ಅಂತ ಹೇಳಿದ್ರೆ ಸ್ವಲ್ಪ ನೀವಿಲ್ಲಿ ಚಿತ್ರವನ್ನ ಗಮನಿಸಿದ್ದೆ ಆದ್ರೆ ಆಕ್ಚುಲಿ ಈ ಬಿ ತುದಿ ಇಲ್ಲಿರುವಂತಹ ತುದಿ ಅಲ್ವಾ, ಬಿರುಗಾಳಿಗೆ ಸಿಕ್ಕಿದಾಗ ಈ ಬಿ ಅಂತಕ್ಕಂತಹ ತುದಿ ಮುರಿದು ನೆಲಕ್ಕೆ ತಾಗಿದೆ ಅಂತ ಹೇಳಿದ್ರೆ ಮರದ ಎತ್ತರ ಅಂತ ಹೇಳಿದ್ರೆ AB ಅಲ್ವಾ, ಹೌದಾ. ಸೊ ಹಾಗಾದ್ರೆ ನಾನು ಮರದ ಎತ್ತರ AB ಯನ್ನ ಕಂಡು ಹಿಡಿಬೇಕಾದ್ರೆ ನಾನಲ್ಲಿ AC ಪ್ಲಸ್ BC ಯನ್ನ ಮಾಡ್ಬೇಕು ಅಲ್ವಾ. ನೋಡಿ ಇಲ್ಲಿ AC ಪ್ಲಸ್ BC ಅಂತ ಹೇಳಿದ್ರೆ ಅದು ಒಟ್ಟು ಮರದ ಎತ್ತರ. ನಾನು AC ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೀನಿ. AC ಯ ಬೆಲೆ ಎಷ್ಟು ನೋಡಿ, 8 √3 ಡಿವೈಡೆಡ್ ಬೈ 3 ಮೀಟರ್. ಇದು AC ಯ ಬೆಲೆ ಅಲ್ವಾ. ಸೊ ಹೈಲೈಟ್ ದ ಆನ್ಸರ್. ಯಾವಾಗ್ಲೂ ಕೂಡ ಆನ್ಸರ್ ಅನ್ನ ಸ್ವಲ್ಪ ಹೈಲೈಟ್ ಮಾಡೋದನ್ನ ಕಲೀರಿ, ಹೌದಾ. ಅದೇ ರೀತಿ BC ದ ಎತ್ತರವನ್ನ ಕೂಡ ನಾನು ಆಲ್ರೆಡಿ ಕಂಡು ಹಿಡಿದಿದ್ದೀನಿ, 16 √3 ಡಿವೈಡೆಡ್ ಬೈ 3 ಅಲ್ವಾ. ಸೊ ಛೇದಗಳು ಸಮನಾಗಿರೋದ್ರಿಂದ ನಾನೀಗ ನೇರವಾಗಿ ಇವುಗಳನ್ನ ಕೂಡಿಸಬಹುದು. ಸೊ ಸಂಕಲನಕ್ಕೆ ಒಳಪಡಿಸಬಹುದು. ಸೊ 3 8 √3 16 √3 ನೋಡಿ, ಇವು ಎರಡೂ ಕೂಡ ಸಜಾತೀಯ ಅಕರಣಿಗಳು, ಹೌದಾ, ಅಥವಾ ಸಜಾತೀಯ ಅಭಾಗಲಬ್ಧ ಸಂಖ್ಯೆಗಳು. ಹಾಗಾಗಿ ನಾನು ಇವುಗಳನ್ನ ಸಂಕಲನ ಕ್ರಿಯೆಗೆ ಒಳಪಡಿಸಬಹುದು. 16 √3 ಪ್ಲಸ್ 8 √3 ಅಂತ ಹೇಳಿದ್ರೆ 24 √3. 16 ಪ್ಲಸ್ 8 24. 3 ಒಂದ್ಲಿ 3 8 24. ಸೊ AB ಈಸ್ ಈಕ್ವಲ್ ಟು 8 √3 ಮೀಟರ್. ಅಂದ್ರೆ ಒಟ್ಟು ಮರದ ಎತ್ತರ ಕೊನೆಯದಾಗಿ ಬರಿಬೇಕು. ಆದ್ದರಿಂದ ಮರದ ಎತ್ತರ ಈಸ್ ಈಕ್ವಲ್ ಟು 8 √3 ಮೀಟರ್. ಓಕೆ. ಸೊ ಈ ರೀತಿಯಾಗಿ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಕೊಟ್ಟಿರುವಂತಹ ಪ್ರಶ್ನೆಗೆ ಸಂಬಂಧಿಸಿದಂತೆ ಮೊದಲು ಅದರ ಚಿತ್ರವನ್ನ ನೀವಿಲ್ಲಿ ಬಿಡಿಸ್ಕೊಳ್ಬೇಕು. ಅಂದ್ರೆ ಚಿತ್ರಕ್ಕೆ ಸಂಬಂಧಪಟ್ಟಿರುವಂತೆ ನೀವು ಯಾವ ತ್ರಿಕೋನಮಿತಿ ಅನುಪಾತವನ್ನ ಇಲ್ಲಿ ಬಳಸಬಹುದು ಅನ್ನೋದನ್ನ ಕ್ಯಾಲ್ಕುಲೇಷನ್ ಮಾಡ್ತಾ ಕೊನೆಗೆ ಬೇಕಾಗಿರುವಂತಹ ಮಾಹಿತಿಯನ್ನ ನೀವು ಇಲ್ಲಿ ಕಂಡುಹಿಡಿಬಹುದು. ಮತ್ತೆ ನಾನು ಹೇಳ್ತಾ ಇದ್ದೀನಿ, ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ. ಓಕೆ, ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ. ಸೊ ಟೇಕ್ ಕೇರ್, ಪ್ರಾಕ್ಟಿಸ್ ಇಟ್ ವೆಲ್. ಓಕೆ, ಚೆನ್ನಾಗಿ ಇದನ್ನ ಪ್ರಾಕ್ಟೀಸ್ ಮಾಡಿ. ಮೊದಲು ನೀಟಾಗಿ ಬರ್ಕೊಳ್ಳೋದನ್ನ ಕಲೀರಿ. ಯಾವಾಗ್ಲೂ ಏನಾದ್ರೂ ಕೊಟ್ರೆ ಅದಕ್ಕೆ ಸ್ಟೆಪ್ಸ್ ಇರುತ್ತೆ, ಆ ಸ್ಟೆಪ್ಗೆ ಸಂಬಂಧಪಟ್ಟಂತೆ ಅಂಕಗಳಿರುತ್ತೆ. ಸೊ ಹಾಗಾಗಿ ನೀಟಾಗಿ ಪ್ರಾಕ್ಟೀಸ್ ಮಾಡಿ. ಓಕೆ, ಥ್ಯಾಂಕ್ ಯು.